ಒಂದು ಕಡೆ ನಿಮ್ಮ ಬಿಗ್ ಬಾಸ್ ಜರ್ನಿಗೆ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ. ನೀವು ತಾಳ್ಮೆಯಿಂದ ಮೊದಲನೇ ವಾರದಿಂದ ಹೊರಬರೋವರೆಗೂ ಇದ್ದಿದ್ದಂಥ ವ್ಯಕ್ತಿತ್ವ. ಆದರೆ ಅದು ಬಿಟ್ಟು ಗೋಲ್ಡ್ ಸುರೇಶ್ ಅವರ ಮತ್ತೊಂದು ಪ್ರಪಂಚ ಇದೆ. ನಿಮ್ಮ ವೈಯಕ್ತಿಕ ಜೀವನ, ಫ್ಯಾಮಿಲಿ, ಅದೆಲ್ಲ. ಒಂದು ತುಂಬ ನನಗೂ ಕಾಡುವಂಥ ಪ್ರಶ್ನೆ ಏನಂದರೆ, ಯಾಕೆ ಸುರೇಶ್ ಅವರಿಗೆ ಗೋಲ್ಡ್ ಅಂದರೆ ಇಷ್ಟೊಂದು ಇಷ್ಟ? ಮೇಡಮ್, ನಾನೊಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅಲ್ಲಿಂದ ಅವಮಾನ ಮಾಡಿ ನನ್ನ ಹೊರಗಡೆ ಕಳಿಸ್ತಾರೆ. ಅವತ್ತು ಆ ಓನರ್ಗಳು ಏನು ಹಾಕ್ಕೊಂಡಿದ್ರು ಗೋಲ್ಡು, ಅದು ಅವ್ರಿಗೆ ಆ ಮಟ್ಟಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಇರ್ತಾರೆ ಅವರು. ಅವತ್ತು ನನ್ನನ್ನು ಮಧ್ಯರಾತ್ರಿ ಹೊರಗಡೆ ಕಳಿಸಿದಾಗ ನನಗೆ ಬೇಜಾರಾಗಿ ನಾನು ಅವರಿಗೆ ಚಾಲೆಂಜ್ ಮಾಡಿ ಬಂದು ಹೊರಗಡೆ, ಆವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದು ಗೋಲ್ಡ್ ಜರ್ನಿನ. ಮತ್ತು ಗೋಲ್ಡು ಬರೀ ಹಾಕೊಳ್ಳೋದಕ್ಕಷ್ಟೇ ಅಲ್ಲ ಮೇಡಮ್, ನಮ್ಮ ಕಷ್ಟ ಕಾಲಕ್ಕೂ ಗೋಲ್ಡ್ ಆಗುತ್ತೆ. ನಾವು ಮನೆಯಲ್ಲಿ ಹೇಗೆ ಅಂತಂದರೆ, ತುಂಬ ಕಷ್ಟ ಅಂತ ಬಂದಾಗ ಮನೇಲಿ ಸ್ವಲ್ಪ ಗೋಲ್ಡ್ ಇರ್ತಾರೆ, ಹೋಗಿ ಎಲ್ಲೋ ಒಂದು ಕಡೆ ಇದು ಮಾಡಿದ್ರು ದುಡ್ಡು ಸಿಗುತ್ತೆ ಬೇಗ ಅಂತ ಅನ್ನೋ ಕಾರಣಕ್ಕೋಸ್ಕರ ಗೋಲ್ಡು ಎಲ್ಲದಕ್ಕೂ ತುಂಬ ಮುಖ್ಯ. ನಮ್ಮ ಒಂದು ಹಾಕ್ಕೊಂಡ ನಾವು ಎಷ್ಟು ಚೆಂದ ಕಾಣಿಸ್ತೀವಿ, ಗೋಲ್ಡ್ ಹಾಕ್ಕೊಂಡ್ರೆ ಅಷ್ಟು ಅಂದವಾಗಿ ಕಾಣಿಸ್ತೀವಿ, ಅಷ್ಟೇ ನಮ್ಮ ಕಷ್ಟಕ್ಕೂ ಚೆಂದವಾಗಿಯೇ ಗೋಲ್ಡ್ ಕಾಣಿಸುತ್ತೆ. ಖಂಡಿತ. ಆ ಒಂದು ಇಂಟೆನ್ಷನ್ನಿಂದ, ಆ ಒಂದು ಉದ್ದೇಶದಿಂದ ನಾನೇನು ಮಾಡಿದೆ, ಗೋಲ್ಡ್ನ ಮಾಡ್ತಾ ಹೋದೆ. ಅದು ಇವತ್ತು ಇಲ್ಲಿ ಕರ್ಕೊಂಬಂದು ನಿಲ್ಸಿದ್ದೆ. ಒಂದು ಫಿಲಮ್ಗೆ ಒಂದು ಲೈನ್ ಆದಂಗೆ ಆಯ್ತು ಸರ್ ಇದು. ಅವ್ರು ನಿಮ್ಮನ್ನು ಆ ಥರ ಅರ್ಧರಾತ್ರಿ ಲಾಚೆ ಹಾಕಿದ್ದು, ನೀವು ಅವ್ರ ಥರನೇ ಹಾಗೆ ಇವಾಗ ರೆಡಿ ಆಗಿರೋದು ಖುಷಿಯಾಗುತ್ತೆ. ಅಂದರೆ ಅಂದ್ಕೊಂಡಿದ್ದನ್ನ ನೀವು ಸಾಧಿಸಿದ್ದೀರ ಅನ್ನೋ ಖುಷಿ ಇದೆ. ಈಗ ಈ ಥರ ಮನಸ್ಥಿತಿ ಇರುವಂಥ ಸುರೇಶ್ ಅವರು ಬಾಲ್ಯದಲ್ಲಿ ಹೇಗಿದ್ದು? ಅಂದರೆ ನಿಮಗೆ ತುಂಬ ಹಳೆಯ ನೆನಪು ಅಂತಂದರೆ, ನೀವು ಚಿಕ್ಕವರಿದ್ದಾಗ, ನನಗೆ ಮೊದಲ ನೆನಪು, ನನ್ನ ಚಿಕ್ಕ ವಯಸ್ಸಿನ ನೆನಪು. ತುಂಬ ತುಂಟ ನಾನು, ಉಡಾಳ ಅಂದರೆ ಉಡಾಳ, ಊರಿಗೆ ಉಡಾಳ ಅಂದರೆ ನಾನು. ಆ ಥರ ಮನೆಯಲ್ಲಿ ಅಷ್ಟೇ ಉಡಾಳ್ತನ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ನನ್ನನ್ನು ನಮ್ಮ ಮನೇಲಿ ಹಾಸ್ಟೆಲ್ಗೆ ಇಟ್ಟರು. ಅಲ್ಲಿಂದ ಸ್ವಲ್ಪ ವಿಷಯನ ಕಲಿತು ಬಂದೆ, ಮತ್ತೆ ಅದೇ ಉಡಾಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ಉಡಾಳ್ತನ ಮಾಡಿ ಅಷ್ಟೇ ಒಂದು ಹಠದಿಂದನೇ ನಾನು ಬೆಂಗಳೂರಿಗೆ ಓಡಿ ಬಂದವನು ಮನೆಯಿಂದ. ಎಲ್ಲವೂ ಮನುಷ್ಯನಿಗೆ ಸ್ಪೋರ್ಟಿವ್ ಆಗೇ ತೊಗೋಬೇಕಾಗತ್ತೆ. ಬೆಂಗಳೂರಿಗೆ ಬಂದಾಗ ನನಗೆ ಹೊಸಬ್ರು ಯಾರೂ ಗೊತ್ತಿರಲಿಲ್ಲ, ಬೆಂಗಳೂರು ಹೊಸದು ನನಗೆ. ಇವತ್ತು ಇಡೀ ಕರ್ನಾಟಕದ ಜನತೆಗೆ ನಾನು ಯಾರು ಅಂತ ಗೊತ್ತಾಗಿದೆ. ಅದೆಲ್ಲವೂ ಕೂಡ ನನ್ನ ಜೊತೆಗೆ ನಿಂತಹ ಸ್ನೇಹಿತರುಗಳು, ನನ್ನ ಪ್ರೀತಿ ಪಾತ್ರರು, ನನ್ನ ಫ್ಯಾಮ್ಲಿ, ಮನೆಯವರು, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು ಎಲ್ಲರೂ ನಾನೇನು ನನ್ನ ಒಳಗಡೆ ಏನಿತ್ತು ಅನ್ನೋದನ್ನು ಹೊರತರೋದಕ್ಕೆ ತುಂಬ ಅವಕಾಶ ಮಾಡಿಕೊಟ್ಟು, ನನ್ನ ಏನು ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ಸಿಕ್ಕಿದೆ. ಮತ್ತು ನನ್ನ ಬಾಲ್ಯದ ತುಂಬ ದೊಡ್ಡ ನೆನಪು ಏನು ಅಂತಂದರೆ, ನಾನು ನಮ್ಮ ತಂದೆ ಹೆಗಲ ಮೇಲೆ ಕುಂಡ್ಕೊಂಡು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೆ. ಅದು ನನಗೆ ಇವತ್ತು ನೆನಪಿದೆ. ನಮ್ಮ ತಾಯಿ ಊಟ ರೆಡಿ ಮಾಡಿ ಒಂದು ಡಬ್ಬ ಹಾಕಿಕೊಡ್ತಿದ್ರು. ನಮ್ಮ ತಂದೆ ಹೆಗಲ ಮೇಲೆ ಕೂತ್ಕೊಂಡು, ನಮ್ಮ ತಂದೆ ಒಂದು 6 ಕಿಲೋಮೀಟ್ರ್ ನಮ್ಗೆ ಈಗಿರೋ ತೋಟದಿಂದ ಇನ್ನೊಂದು ತೋಟಕ್ಕೆ ಹೋಗ್ಬೇಕಾದ್ರೆ ಒಂದು 6 ಕಿಲೋಮೀಟ್ರ್ ಡಿಫ್ರೆನ್ಸ್ ಇತ್ತು. ನಡ್ಕೊಂಡು ಬೆಳಗಿನ ಜಾವ ಹೋಗ್ತಾಯಿದ್ರು. ನಾವು 8 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ಅದರಲ್ಲಿ ನಮ್ಮ ತಾಯಿ ಎಲ್ಲ ಮಕ್ಕಳನ್ನೂ ಹಾಗೆ ಸಂಭಾಳನೆ ಮಾಡಬೇಕಲ್ಲ. ಆವಾಗ ನಾನು ಚಿಕ್ಕವನಾಗಿದ್ದಿದ್ದೆ. ಅವ್ರ ತಾಯಿಗೆ ತುಂಬ ಅಳೋದು, ತುಂಬ ಟಾರ್ಚರ್ ಕೊಡ್ತಿದ್ದೆ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಏನು ಮಾಡೋರು, ನನ್ನನ್ನು ರೆಡಿ ಮಾಡಿಬಿಟ್ಟು ನಮ್ಮ ತಂದೆ ಜೊತೆ ತೋಟ ಕಳಿಸ್ಬಿಡೋರು. ನೀವು ಕೊನೆ ಮಗ? ನನ್ನ ತಮ್ಮ ಒಬ್ಬ ಇದ್ದಾನೆ. ಅವಾಗ ಏನು ಮಾಡಿದೆ, ನಮ್ಮ ತಂದೆ ಜೊತೆ ನಾನು ತೋಟಕ್ಕೆ ಹೋಗಿ ಸಾಯಂಕಾಲ ನಮ್ಮ ತಂದೆ ವಾಪಸ್ ಮನೆಗೆ ಬರೋರು. ಅಲ್ಲಿವರೆಗೆ ನಮ್ಮ ತಾಯಿ ಆರಾಮಾಗಿ ಮನೆ ಕೆಲಸ ಬೇರೆ ಎಲ್ಲ ಮಾಡ್ತಾಯಿದ್ರು. ಆ ಥರ ಒಂದು ಸಿಚುವೇಶನ್ ನನಗೆ ಇವತ್ತು ತುಂಬ ನೆನಪಿದೆ. ಅದು ನೀವು ಅಷ್ಟೊಂದು ಉಡಾಳ್ ಮಾಡ್ತಿದ್ರಿ ಅಂದರೆ ನಂಬಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ನೀವು ಎಷ್ಟು ತಾಳ್ಮೆಯಿಂದ, ಶಾಂತಿಯಿಂದ ಕ್ಯಾಪ್ಟನ್ಸಿ ಮಾಡೋದು ನೋಡಿ. ಬಟ್ ಅದೆಲ್ಲ ಒಂಥರ ಬೆಳೆದು ಬಂದ ಹಾದಿ ಅದು ಮೇಡಮ್. ಅದೆಲ್ಲ ನಾನು ಕಲ್ತಿದ್ದು, ಅದೇ ಹೇಳಿದೆ, ನಮ್ಮ ಗಾಡ್ ಫಾದರ್ ಸುದೀಪ್ ಸರಿಂದ. ತಾಳ್ಮೆ ಕಲ್ತಿದ್ದು ಸುದೀಪ್ ಸರಿಂದ, ಪೇಷನ್ಸ್ ಕಲ್ತಿದ್ದು ಅವರಿಂದ, ಸಿಂಪ್ಲಿಸಿಟಿ ಕಲ್ತಿದ್ದು ಅವರಿಂದ. ಜೀವನದಲ್ಲಿ ಎಷ್ಟೇ ಇದ್ದರೂ ಕೂಡ ಮೇಡಮ್, ಕೊನೆಗೆ ನಮಗೆ ಬರೋದು ಒಂದೇ ಜಾಗ, 6 ಅಡಿ 3 ಅಡಿ. ಮಣ್ಣಲ್ಲೇ ಹೂತಾಕ್ತಾರೆ, ಬಂಗಾರದ ಪೆಟ್ಟಿಗೆಲ್ಲಿ ಹೂತಾಕಲ್ಲ. ಏನು ಮಾಡಿ ಇನ್ನೊಂದೇನೋ ಸಿಟ್ಟು ಮಾಡಿಕೊಂಡು, ಇನ್ನೊಬ್ಬರ ಮೇಲೆ ರೇಗಾಡಿಕೊಂಡು, ಇನ್ನೊಂದೇನೋ ಮಾಡಿಕೊಂಡು ಜಿದ್ದು ಸಾಧಿಸ್ತೀವಿ ಅನ್ನೋದೆಲ್ಲ ಸುಳ್ಳು. ಅದು ಹಾಗೆ ಜರ್ನಿ ಮುಂದುವರಿಲಿ ನನ್ನ ಜೀವನದಲ್ಲಿ ಅಂತ ನಾನು ಇಷ್ಟಪಡ್ತೀನಿ. ನಿಮ್ಮ ತಂದೆ ತಾಯಿ ಅವ್ರ ಹೆಸರು, ಅವರು ಏನು ಕೆಲಸ ಮಾಡ್ತಿದ್ರು, ಅದ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ. ಮೇಡಮ್, ನಮ್ಮ ತಂದೆ ಬಂದು ವ್ಯವಸಾಯ ಕುಟುಂಬ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಊರ ಕಡೆ ಜಮೀನಿದೆ, ಜಮೀನಲ್ಲಿ ಕೆಲಸ ಮಾಡಿಕೊಂಡು ಬೆಳೆದಂಥವ್ರು. ತಾಯಿ ಬಂದು ಹೌಸ್ ವೈಫು. 8 ಜನ ಮಕ್ಕಳನ್ನ ಕಷ್ಟಪಟ್ಟು ನಮ್ಮ ತಂದೆ ಜಮೀನಲ್ಲಿ ಕೆಲಸ ಮಾಡಿದೆ. ನಮ್ಮ ತಾಯಿ ಮನೇಲಿ ಇದ್ಕೊಂಡು 8 ಮಕ್ಕಳನ್ನ ಬೆಳೆಸಿ ದೊಡ್ಡವ್ರು ಮಾಡಿ, ಎಲ್ಲರನ್ನೂ ಅವ್ರವ್ರ ಮದುವೆ ಮಾಡಿ, ಹೆಣ್ಣು ಮಕ್ಕಳಿಗೆಲ್ಲ ಮದುವೆ ಮಾಡಿ, 4 ಜನ ಅಕ್ಕಂದ್ರನ್ನೆಲ್ಲ ಮದುವೆ ಮಾಡಿ ಅವರು ವೆಲ್ ಸೆಟಲ್ಡ್ ಇದ್ದಾರೆ. ಅಣ್ಣಂದ್ರದ್ದು ಮದುವೆ ಆಗಿದೆ.
ತಮ್ಮನೂ ಮದುವೆ ಆಗಿದೆ. ತಮ್ಮ ಬಂದು ಆರ್ಮಿಯಲ್ಲಿದ್ದಾನೆ. ನಾನು ಬೆಂಗಳೂರಿಗೆ ಕೆಲಸ ಹೊಡ್ಕೊಂಡು ಬಂದು ಇವತ್ತಿಲ್ಲಿ ಬಂದು ನಿಂತಿದ್ದೀನಿ. ಆ ದಿನ ಹೇಗಿತ್ತು ಸರ್? ಅಂದರೆ ನೀವು ಊರಿಂದ ಬೆಂಗಳೂರಲ್ಲಿ ಇನ್ನೂ ಸಾಧನೆ ಮಾಡಬೇಕು ಅಂತ ಬಂದ ಆ ರಾತ್ರಿ ನೆನಪಿದೆಯಾ ನಿಮಗೆ? ಮೇಡಮ್ ಏನೂ ಗೊತ್ತಿಲ್ಲ, ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಮನೆ ಬಿಟ್ಟಿದ್ದೀನಿ, ಬೆಂಗಳೂರಿಗೆ ಹೋಗ್ತೀನಿ ಅನ್ನೋದು ಅಷ್ಟೇ ಗೊತ್ತಿತ್ತು ನನಗೆ, ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ. ಬೆಂಗಳೂರಿಗೆ ಬಂದು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಬೆಂಗಳೂರಿಗೆ ಬಂದಾಗ ನನಗೆ ಹುಚ್ಚು ಅಂದರೆ ಪೇಪರ್ ಓದ್ತಾ ಇದ್ದೆ. ನಾನು ಎಜುಕೇಷನ್ ತುಂಬ ಕಮ್ಮಿ, ಬಟ್ ನನಗೆ ಹುಚ್ಚು ಅಂದರೆ ಪೇಪರ್ ಓದೋದು. ಏನಾರು ಒಂದು ಸುದ್ದಿ ಸಿಗುತ್ತಲ್ಲ, ಅದರಲ್ಲಿ ಏನಾರು ಒಂದು ಉದ್ಯೋಗ ಖಾಲಿ ಇದೆ, ಇಲ್ಲೊಂದು ಕೆಲಸ ಖಾಲಿ ಇದೆ ಮಾಡಿ ಅಂತೇಳ್ಬಿಟ್ಟು. ಆ ಟೈಮಲ್ಲಿ ನನಗೊಂದು ಕಂಪ್ನಿಯಲ್ಲಿ ಕರೆದು ಕೆಲಸ ಕೊಟ್ಟು ಒಂದು 3,000 ಸ್ಯಾಲ್ರಿಯಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಸುಮಾರು ಒಂದು ವಾರ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲಿ ಇದ್ದೆ. ಆಮೇಲೆ ಒಂದು ಪೇಪರ್ ಓದ್ಬೇಕಾದ್ರೆ ನನಗೆ ಕಾಲ್ ಮಾಡಿ ಕೇಳಿದಾಗ ಬನ್ನಿ ಆಯಿತು ಅಂತಂದರು. ಅಲ್ಲಿಗೆ ಹೋಗಿ ಅಲ್ಲಿಂದ ನಾನು ಬೆಂಗಳೂರನ್ನ ಒಂದು 3 ಮಂತ್ಸಲ್ಲಿ ಅರ್ಥ ಮಾಡಿಕೊಂಡು ಹೊರಗಡೆ ಬಂದು ಆಮೇಲೆ ನನ್ನ ಸ್ಯಾಲ್ರಿನ ಜಾಸ್ತಿ ಮಾಡ್ತಾ 3,000ದಿಂದ 29,000 ಸ್ಯಾಲ್ರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಹಾಗೇ ಜರ್ನಿ ಮುಂದೆ ಕಂಟಿನ್ಯೂ ಆಗ್ತಾ ಬಂತು. ಅದ್ರ ಮಧ್ಯದಲ್ಲಿ ಸುಮಾರು ನನ್ನ ಒಂದು 3-4 ಜನ ಸ್ನೇಹಿತರುಗಳು ಸಂಘ ಸಂಪರ್ಕ ಆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಪರ್ಕ ಮಾಡಿದ ಮೇಲೆ ನಾನು ಹಳೆ ಸುರೇಶ್ ಅಲ್ಲಿ ಬದಲಾಗಿದ್ದು. ಅಲ್ಲಿಂದ ನನಗೆ ಜೀವನ ಹೆಂಗೆ ಕಟ್ಕೋಬೇಕು ಅನ್ನೋದನ್ನು ಕಲ್ತ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ನನ್ನ ಜೀವನನ ನಾನು ಕಟ್ಕೊಂಡಿದ್ದೀನಿ. ಇವಾಗ ಒಂದು ಕಡೆ ಈ ಜೀವನ ಆದರೆ, ಈಗ ಒಂಥರ ಈ ಮೀಡಿಯಾದಲ್ಲೆಲ್ಲ ನೀವು ಕಾಣಿಸ್ಕೊಂಡು ಜನರು ನಿಮ್ಮನ್ನು ಕಂಡುಹಿಡಿತಾ ಇದ್ದಾರೆ. ಒಂದಿನ ನಿಮಗೆ ಸಿನಿಮಾ ಸೀರಿಯಲಲ್ಲೆಲ್ಲನೂ ನೀವು ಆ್ಯಕ್ಟ್ ಮಾಡಬೇಕಾಗಿ ಬರುತ್ತೆ, ಈ ಥರ ಒಂದು ಪಾತ್ರ ಸುರೇಶ್ ಅವರೇ ಮಾಡಬೇಕಿದನ್ನು ಅಂತಂದರೆ ಏನು ಮಾಡಬಹುದು ನೀವು? ಮೇಡಮ್, ನನಗದು ಒಪ್ಪುವಂಥ ಕ್ಯಾರೆಕ್ಟರ್ ಆಗಿದ್ದರೆ, ಒಪ್ಪುವಂಥ ಪಾತ್ರ ಆಗಿದ್ದರೆ, ಅದನ್ನು ಜನ ನೋಡಿ ಇಷ್ಟಪಡ್ತಾರನ್ನೋ ಆಗಿದ್ದರೆ, ಪ್ರೀತಿಪೂರ್ವಕವಾಗಿ ತುಂಬ ಇಷ್ಟಪಟ್ಟು ಆ ಕ್ಯಾರೆಕ್ಟರ್ಗೆ ಒಂದು ಜೀವ ತುಂಬುವಂಥ ಪ್ರಯತ್ನ ಮಾಡ್ತೀನಿ ಮೇಡಮ್. ತುಂಬ ಖುಷಿಯಿಂದನೇ ಮಾಡ್ತೀನಿ. ಅಂದರೆ ಅದು ಆ್ಯಕ್ಟಿಂಗ್ ಅನ್ನೋ ಒಂದು ಅಂದರೆ ಅದು ಏನಂತಾರೆ, ಅದ್ರ ಕಡೆ ಒಂದು ಒಲವಿದೆ ಅಂತ ಹೇಳ್ಬೋದು. ಹಾಂ, ಇದೆ ಮೇಡಮ್, ಒಲವಿದೆ. ಹಾಗೆ ಸರ್, ಇವಾಗೇನೆಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ದೊಡ್ಡ ವೇದಿಕೆ. ಎಷ್ಟೊಂದು ಜನರಿಗೆ ಕನೆಕ್ಟ್ ಆಗೋದಕ್ಕಿರ್ಬೋದು, ಕೆಲಸ ಸಿಗೋದಕ್ಕಿರ್ಬೋದು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ. ಸೋಷಿಯಲ್ ಮೀಡಿಯಾ ನಿಮ್ಗೆ ಹೇಗೆ ಥರ ವರ ಆಗಿದೆ ಅಂತ ಹೇಳ್ಬೋದು? ಹೇಗೆ ನೀವು ಜನರ ಜೊತೆ ಅದ್ರ ಮೂಲಕ ಕನೆಕ್ಟ್ ಆಗಿದ್ದೀರಾ? ಮೇಡಮ್, ನಾನು ಇವಾಗ ಒಂದು 2 ದಿನ ಆಯಿತು ಹೊರಗಡೆ ಮೊಬೈಲ್ ಕೈಗೆ ತೊಗೊಂಡಿದ್ದೀನಿ. ಇನ್ನು ಜಾಸ್ತಿ ಅದಕ್ಕೆ ಒತ್ತು ಕೊಟ್ಟಿಲ್ಲ. ಯಾಕೆಂದರೆ ಮೊದಲಾದರೆ ನನಗೆ ಮೊಬೈಲ್ ಹುಚ್ಚು ಜಾಸ್ತಿ. ಮೊಬೈಲಲ್ಲಿ ಏನಾದ್ರು ಒಂದು ಸುದ್ದಿ ನೋಡ್ತಾ ಇರಬೇಕು ಅಂದ್ಕೊಂಡಿದ್ದೆ. ಇವಾಗ ನಮ್ಮದೇ ಆದಂಥ ಸುದ್ದಿಗಳು ಬರ್ತಾ ಇರ್ಬೋದು. ಒಂದು ಸಲ ಖುಷಿನೂ ಆಗುತ್ತೆ, ಒಂದು ಕಡೆ ಬೇಜಾರು ಆಗುತ್ತೆ. ಯಾಕಂದ್ರೆ ಖುಷಿ ಯಾಕಾಗುತ್ತೆ ಅಂದರೆ, ವಿಷಯ ಪೂರ್ತಿ ಮಾಹಿತಿ ಗೊತ್ತಿರೋರು ಕೊಡುವಂಥ ಸುದ್ದಿಗಳಿಗೆ ಖುಷಿ ಆಗುತ್ತೆ. ಮಾಹಿತಿ ಕೊರತೆ ತುಂಬ ಕಮ್ಮಿ ಇದ್ದವರು ಕೊಡುವಂಥ ಸುದ್ದಿಗಳಿಗೆ ಬೇಜಾರಾಗುತ್ತೆ. ಯಾಕಂದರೆ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಮೇಡಮ್. ಎಲ್ಲರೂ ಹೇಗೆ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದಿದ್ದಾರೋ, ಉದಾಹರಣೆ ತೊಗೋಬೇಕಾದ್ರೆ ಒಬ್ಬ ಅಂಬಾನಿ ಆಗಿರಲಿ, ಅದಾನಿ ಆಗಿರಲಿ, ಇವರೆಲ್ಲರೂ ಹೇಗೆ ಚಿಕ್ಕ ಮಟ್ಟದಿಂದ ಬೆಳೆದು ಬಂದಿದ್ದಾರೋ ಅದೇ ಥರನೇ ನಾನು ಇವತ್ತು ಬೆಳೀತಾ ಇರೋನು. ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ, ಆಗಲ್ಲ ಅಂತ ಮನುಷ್ಯ ಅಂದಮೇಲೆ ಎಡವುತ್ತಾನೆ. ಎಡವಿದನ್ನು ತಿದ್ದುಕೊಂಡು ಹೋಗೋದೇ ಜೀವನ. ಈ ಥರ ನನ್ನ ಜೀವನದಲ್ಲಿ ನಾನು ಮೊದಲು ಮಾಡ್ಕೊಂಡ್ಬಂದಿದ್ದೀನಿ, ಮುಂದೆನೂ ಮಾಡ್ಕೊಂಡು ಹೋಗ್ತೀನಿ ನಾನು. ಅದನ್ನು ಯಾವುದೋ ಒಂದು ಕೆಟ್ಟ ರೀತಿಯಿಂದ ತೋರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ಅವ್ರಿಗದಂಥ ಒಂದು ಫ್ಯಾಮಿಲಿ ಇರ್ತದೆ, ನಮಗೂ ಒಂದು ಫ್ಯಾಮಿಲಿ ಇರ್ತದೆ, ತೋರಿಸೋರ್ಗೂ ಒಂದು ಫ್ಯಾಮಿಲಿ ಇರ್ತದೆ. ಇವತ್ತು ಇನ್ನೊಬ್ಬ ವ್ಯಕ್ತಿನ ತೋರಿಸ್ತಾ ಇದ್ದಾನೆ ಅಂದರೆ ನಾಳೆ ಆ ವ್ಯಕ್ತಿನೂ ಅಲ್ಲಿಗೆ ಬರ್ತಾನೆ. ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಎಲ್ಲರೂ ಕೂಡ ಯೋಚನೆ ಮಾಡಿ ತೋರಿಸಿ ಅಂತ ನಾನು ಹೇಳ್ತೀನಿ ಅಷ್ಟೇ. ನಿಮ್ಮ ಒಂದು ಪುಟ್ಟ ಪ್ರಪಂಚ, ನಿಮ್ಮ ವೈಫ್ ಮಕ್ಕಳ ಬಗ್ಗೆ ಒಂಚೂರು ಪರಿಚಯ ಮಾಡ್ಕೊಳ್ಳೋದಾದ್ರೆ? ಮೇಡಮ್, ನನ್ನ ವೈಫ್ ಬಂದು ವೆಲ್ ಎಜುಕೇಟೆಡ್. ಅವಳಿಗಿಂತ ಎಜುಕೇಷನ್ ತುಂಬ ಕಮ್ಮಿ ಆಗಿರೋ ನಾನು. ಯಾಕಂದರೆ ಇಷ್ಟು ವರ್ಷ ನಾನು ಅವಳನ್ನ ಬಿಸ್ನೆಸ್ಗೆ ಇನ್ವಾಲ್ವ್ ಮಾಡದಿರೋದೇ ನಂದು ದೊಡ್ಡ ತಪ್ಪು ಮಾಡಿದ್ದೀನಿ ನಾನು ಆ್ಯಕ್ಚುಲಿ. ಯಾಕಂದರೆ ಇನ್ವಾಲ್ವ್ ಮಾಡಬೇಕಾಗಿತ್ತು ಆವಾಗಿಂದ ಇನ್ವಾಲ್ವ್ ಮಾಡಿದ್ರೆ ಅವಾಗೆಲ್ಲವೂ ಇನ್ಫಾರ್ಮೇಷನ್, ನಾಲೆಜ್ ಪ್ರತಿಯೊಂದು ಇರೋದು. ಅದೇ ಒಂದು ತಪ್ಪು ಮಾಡಿದ್ದಕ್ಕೆ ನಾನು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾಯಿತು. ನನ್ನ ಮಗಳು ತುಂಬ ದೇವ್ರಿಗೆ ಹರಕೆಪಟ್ಟು ಹೆಣ್ಣುಮಗುನೇ ಬೇಕು ಅಂತ ಹರಕೆ ಹೊತ್ತು ಮಗಳನ್ನ ಪಡೆದಿದ್ದೀನಿ. ಅವಳು ಚೆನ್ನಾಗಿ ಬೆಳೆಸ್ತೀನಿ. ಮುಂದೆ ಅವಳು ಏನು ಮಾಡ್ತೀನಿ ಅಂತಾಳೆ, ಅದಕ್ಕೆ ಅವಳ ಅಪ್ಪನಾಗಿ ನಿಂತು ನಾನು ಏನು ಸಪೋರ್ಟ್ ಮಾಡಬೇಕು ನಾನು ಮಾಡ್ತೀನಿ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೀವು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಹೇಗೆ ಜಡ್ಜ್ ಮಾಡ್ತೀರಾ? ಹಾಗೆ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಏನು ಕಲ್ತು ಬಂದಿದ್ದೀರಾ ಅನ್ಸುತ್ತೆ? ಮೇಡಮ್, ಬಿಗ್ ಬಾಸ್ ಮನೆ ತಾಳ್ಮೆ ಕಲ್ತಿದ್ದೀನಿ, ಊಟದ ವ್ಯಾಲ್ಯೂ ಕಲ್ತಿದ್ದೀನಿ, ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲ್ತಿದ್ದೀನಿ. ಫಸ್ಟು ಯಾರಾದರೂ ಏನಾದ್ರು ಮಾತಾಡ್ತಾ ಇದ್ದಾರೆ ಅಂದರೆ ಅದನ್ನು ಕೇಳಿಸ್ಕೊಂಡು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀನಿ. ಅದು ತುಂಬ ಮುಖ್ಯ ಜೀವನದಲ್ಲಿ. ನಾನೇನೋ ಅಂದ್ಕೊಂಡಿದ್ದೆ, ಒಳಗಡೆ ಹೋದ್ಮೇಲೆ ಅದೆಲ್ಲವೂ ನನಗೆ ಪಾಠ ಕಲಿಸ್ಕೊಟ್ಟಿದೆ. ಆಮೇಲೆ ನಾವು ಹೊರಗಡೆನೇ ಒಂಥರ ಇರ್ತೀವಿ, ಒಳಗಡೆ ಹೋದ್ಮೇಲೆ ನಮಗೆ ಗೊತ್ತಿಲ್ಲದೆ ಇರೋಂಥ ಎಷ್ಟೊಂದು ತಪ್ಪುಗಳು ನಾವು ಮನೆ ಒಳಗಡೆ ನಾವು ಮಾಡ್ತೀವಿ. ಅದನ್ನು ತಿದ್ದಿ ಹೇಳುವಂಥ ಗುರುಗಳಿದ್ದಾರಲ್ಲ, ಗಾಡ್ ಫಾದರ್ ಇದ್ದಾರೆ, ಅದು ಬಹಳ ಮುಖ್ಯ.
ಸುದೀಪ್ ಸರ್ ಹೇಳುವಂಥ ಪ್ರತಿಯೊಂದು ಮಾತು ಕೂಡ ನನಗೆ ಇವಾಗಲೂ ಕೂಡ ಕಿವಿಯಲ್ಲಿ ಹಾಗೇ ಗುಮಿಗುಡ್ತಾ ಇದೆ. ಅದನ್ನು ನಾನು ಕಲಿತು ಬಂದಿದ್ದೀನಿ ಮೇಡಮ್, ತುಂಬ ವಿಷಯಗಳನ್ನ ಕಲಿತು ಬಂದಿದ್ದೀನಿ, ಅದನ್ನು ಲೈಫಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಖಂಡಿತ. ಈಗ ಮುಂದಿನ ಯೋಜನೆಗಳು ಏನು? ಗೋಲ್ಡ್ ಸುರೇಶ್ ಅವರ ಪ್ಲ್ಯಾನ್ಸ್ ಏನಿದೆ ಮೇಡಮ್? ಇವಾಗ ಸದ್ಯಕ್ಕೆ ಬಿಸ್ನೆಸ್ ಹೋಗ್ತಾ ಇದೆ, ಸುಮಾರು ಒಂದು 5-6 ಪ್ರಾಜೆಕ್ಟ್ ನಡೀತಾ ಇದೆ ಇವಾಗ. ಅದ್ರ ಜೊತೆಗೆ ಇನ್ನೂ ಹೊಸ ಪ್ರಾಜೆಕ್ಟ್ಗಳು ಬರ್ತಾ ಇದೆ, ಅದನ್ನು ಮಾಡಿಕೊಂಡು ಜೊತೆ ಇನ್ನೊಂದು ಹೊಸ ಫೀಲ್ಡ್ಗೆ ಕಾಲಿಡೋಣ ಅಂತಂದರೆ ಹೋಟೆಲ್ ಫೀಲ್ಡ್ಗೆ ಕಾಲಿಡ್ತಾ ಇದ್ದೀನಿ. ನನ್ನ ಊಟದ ವ್ಯಾಲ್ಯೂ ಏನು ಅಂದರೆ ಅದು ಎಲ್ಲಿ ಸಿಗುತ್ತೆ ಅಂದರೆ ಒಂದು ಹೋಟ್ಲಲ್ಲಿ ಸಿಗುತ್ತೆ, ಇಲ್ಲಾಂದರೆ ಒಂದು ಅನ್ನದಾಸೋಹ ಎಲ್ಲರೂ ದೇವಸ್ಥಾನದಲ್ಲಿ ಸಿಗುತ್ತೆ. ಊಟದ ಹಸು ಇರೋವಂಥವ್ರಿಗೆ ಕಮ್ಮಿ ದುಡ್ಡಲ್ಲಿ ಕಮ್ಮಿ ಕಾಸಲ್ಲಿ ಒಂದು ಊಟನ ಕೊಡಬೇಕು. ಬೆಂಗಳೂರಲ್ಲಿ ಸುಮಾರು ಒಂದು 8-10 ಬ್ರ್ಯಾಂಚ್ಗಳನ್ನ ಮಾಡಬೇಕು ಅಂತ ಆಸೆ ಇದೆ. ಅದ್ರ ಕಡೆ ನನ್ನ ಮುಂದಿನ ಒಲವಿದೆ, ಅದ್ರ ಕಡೆ ನನ್ನ ಮುಂದಿನ ದಾರಿ ಹೋಗ್ತಾ ಇದೆ ಮೇಡಮ್. ಕೇಳಿ ಬಹಳ ಖುಷಿ ಆಗ್ತದೆ ಸರ್. ಅಂದರೆ ನಿಮ್ಮ ಬಿಗ್ ಬಾಸ್ ಜರ್ನಿನ ನೋಡ್ಕೊಂಡು ಬಂದಿದ್ದೀವಿ. ಆ್ಯಸ್ ಅ ಕಂಟೆಸ್ಟೆಂಟ್ ಟಾಸ್ಕ್ ಮಾಡೋದ್ರಿಂದ ಹಿಡಿದು ನೀವು ನಿಮ್ಮ ಎಂಟರ್ಟೈನ್ಮೆಂಟ್ ಪರ್ಫಾರ್ಮೆನ್ಸ್ ಎಲ್ಲನೂ ನಾವು ಇಷ್ಟಪಟ್ಟಿದ್ದೀವಿ. ನಿಮ್ಮ ಬಿಸ್ನೆಸ್ ಮ್ಯಾನ್ ಆಗಿ ನಿಮ್ಮ ಹೊಸ ಯೋಜನೆಗಳನ್ನ ಕೇಳಿ ಇನ್ನೂ ಹೆಮ್ಮೆ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ಆದಷ್ಟು ಬೇಗ ಎಲ್ಲ ನೆರವೇರಲಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್ ಆ್ಯಂಡ್ ನಿಮಗೆ ಎಲ್ಲ ಕಾರ್ಯಗಳಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಒಂದು ವಾಹಿನಿಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ಎಲ್ಲೋ ಇದ್ದಂಥವನ್ನ ಕರ್ಕೊಂಡು ಬಂದು ಒಂದು ನಿಮ್ಮ ವಾಹಿನಿ ಮುಖಾಂತರ ನನ್ನನ್ನು ತೋರಿಸ್ತಾ ಇರೋದು ತುಂಬ ಖುಷಿ ಆಗುತ್ತೆ. ನಿಮಗೂ ಮತ್ತು ನಮ್ಮ ಇಡೀ ತಂಡಕ್ಕೂ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ತುಂಬ ಹೃದಯದ ಧನ್ಯವಾದಗಳು.